ಅಲ್ಲ ನೀವು ಹ್ಯಾಂಗ್ ಅನ್ಸಿತ್ತು ಇದ್ರ ಬಗ್ಗೆ ನಮ್ಮದೇನಂದ್ರೆ ಈ ದೇಶದ ಸಂಪತ್ತು ಬೆಳಿಬೇಕು ಅಂತ ನಮ್ದು. ಹೌದು, ಒಳ್ಳೇದೇ ನೀವು ಹೇಳಿ ಸರಿ ಇದೆ. ಈ ಕಡೆ ಬರ್ತೀನಿ ಆಯ್ತಾಯ್ತು ನೋಡಿ ಕಿರಣವ್ವ, ಗಣೇಶ ನಿಮ್ಗೆ ಹ್ಯಾಂಗ್ ಅನ್ಸಿತ್ತು ಹೇಳಿ ಇಷ್ಟೇ. ನಮ್ಗೇನು ತೊಂದರೆ ಆಗಿಲ್ಲ, ಒಳ್ಳೇದೇ ಆಯ್ತು. ಒಂದು 15-20 ದಿವಸ ಆಯ್ತು. ತಿಂಗಳ ಮೇಲೆ ಆಯ್ತು. ಲೈಟ್ ಹಾಕೋದಿಲ್ಲ. ಅಲ್ಲ, ನಮ್ಗೆ ಗೊತ್ತಾಯ್ತು 15 ದಿವಸನೇ ನಿಮ್ಗೆ ಕಂಡ ಆಗ್ಲೇ ಒಂದು ಹಚ್ಚದ ಹಾಕ್ತಿಬೇಕಾರೆ ಒಂದು ಈಗ ಎಲ್ಲೆಲ್ಲಿ ಇಡೀ ಅಲ್ಲ ಹಚ್ಚಿದ ಒಂದು ಹಾಕಿ ನಾಳೆ ಎಲ್ಲ ಹಾಕಿದ್ದಾರೆ. ಏನು ತೊಂದರೆ ಏನು ತೊಂದರೆ ಇಲ್ಲ. ಅಲ್ಲ ಒಳ್ಳೆ ಕೆಲಸನೇ ಆಯ್ತು. ಅಲ್ಲ ಹ್ಯಾಂಗ್ ಅನ್ಸಿತ್ತು ಹೇಳಿ, ಇವತ್ತು ಡೇಟು ಊರು ಎಲ್ಲಾದ್ರೂ ಹೇಳಿ. ಎಲ್ಲ ಅದೆಲ್ಲ ಮತ್ತೇನು ಹೇಳುದು, ನಿಮ್ಮ ಅನುಗ್ರಹದಿಂದ ಎಲ್ಲ ಒಳ್ಳೇದೇ ಆಯ್ತು. ಮತ್ತೇನು ಹೇಳುದು, ರಾಮ ಮರಾಠಿ ವತಿಯಿಂದ ಗಣೇಶನ ಅನುಗ್ರಹದಿಂದ ಇದು ಎಲ್ಲ ಅಂಕೋಲಾ ತಾಲೂಕು. ಅಂಕೋಲಾ ತಾಲೂಕಿನ ಯಾವ ಗ್ರಾಮ? ಬೆಳಬಂದರಲ್ಲಿ ಜೇನ್ ಮರ, ಇದು ಜೇನು ಇದೆ, ತೆಂಗಿನ ಮರಕ್ಕೆ ಗೂಡು ಕಟ್ಟಿದ್ರಿಂದ ಇವರಿಗೆ ಸ್ವಲ್ಪ ಭಯದ ವಾತಾವರಣ ಆಗಿತ್ತು. ಪ್ರತಿ ದಿವಸ ರಾತ್ರಿ ಲೈಟ್ ಹಾಕಿದ ತಕ್ಷಣ ಇದೇ ರೀತಿ ಈ ಹುಳ ಬಂದು ಇವರಿಗೆ ತೊಂದರೆ ಕೊಡ್ತಾ ಇತ್ತು. ಅದನ್ನ ಸಾಯಿಸಬಾರ್ದು, ಅದರ ಸಂರಕ್ಷಣೆ ಮಾಡ್ಬೇಕಂತೇಳಿ ರಾಮ ಮರಾಠಿ ಹತ್ರ ಕೇಳ್ಕೊಂಡು ಅವರು ಎಲ್ಲಾ ಬಂದು ಇಲ್ಲಿ ಇದನ್ನ ಸಂರಕ್ಷಣೆ ಮಾಡಿದ್ದಾರೆ. ಇದನ್ನ ನಾವು ಇದು ಕಾಡಿಗೆ ಬಿಡ್ತಾರೆ ಅವರು, ಅದನ್ನ ಸಾಯಿಸುವುದಿಲ್ಲ. ಇದನ್ನ ವಂಶ ವೃದ್ಧಿ ಆಗ್ಬೇಕು, ಇದನ್ನ ನಾಶ ಮಾಡಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ಜನರಿಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಇದನ್ನ ತೆಗಿಬೇಕು, ಬಿಟ್ರೆ ಇದು ಬಾಕಿ ಅಂತ ದೊಡ್ಡ ಅನಾಹುತ ಏನು ಮಾಡೋದಿಲ್ಲ. ಆದ್ರೂ ಭಯ ಇದ್ದಲ್ಲಿ ತೆಗಿಲೇಬೇಕಾಗ್ತದೆ ಅನಿವಾರ್ಯ. ಅದನ್ನ ತೆಗೆದಿದ್ದಾರೆ, ಅವರೀಗ ಸುರಕ್ಷಿತವಾಗಿ ತೆಗೆದಿದ್ದಾರೆ. ಇದರಿಂದ ಎಲ್ಲರೂ ಖುಷಿಯಾಗಿದ್ದಾರೆ. ಇದನ್ನ ಈಗ ಕಾಡಿಗೆ ಬಿಡ್ತಾರೆ ಅವರು. ಕಾಡಿಗೆ ಬಿಟ್ಟು ಅದು ಮತ್ತು ಮುಂದೆ ವಂಶ ವೃದ್ಧಿ ಆಗ್ತದೆ, ವಂಶಕ್ಕೆ ಏನು ತೊಂದರೆ ಆಗುದಿಲ್ಲ. ಇದೊಂದು ಒಳ್ಳೆ ಕೆಲಸ ರಾಮ ಮರಾಠಿ ಅವರಿಂದ ಆಗಿದೆ. ಸರಿ.